Um, as we have been discussing on Max Weber regarding bureaucracy, ಅಧಿಕಾರಶಾಹಿತ್ವಕ್ಕೆ ಸಂಬಂಧಪಡುವ ಹಾಗೆ, we are now moving ahead to the session 10, 10th session. Weber's theory of bureaucracy. Max Weber's theory of bureaucracy, also known as a rational legal model, attempts to explain bureaucracy from a rational point of view. ಸೊ ಈ ಅಧಿಕಾರಶಾಹಿತ್ವ ಅಥವಾ ಅಧಿಕಾರ ರಚನೆಯನ್ನು ಕುರಿತು ಏನು ಮ್ಯಾಕ್ಸ್ ವೆಬರ್ ಅವರ ಒಂದು ಒಂದು ವಿಶ್ಲೇಷಣೆ ಇದೆ, ಅವರ ಒಂದು ಅನಾಲಿಸಿಸ್ ಅಥವಾ ಅವರ ಅಪ್ರೋಚ್ ಏನಿದೆ, ಇಟ್ಸ್ ಲೈಕ್ ವಾಟ್ ಹ್ಯಾಸ್ ಹಿ ಸೇ ಇಟ್ಸ್ ಅ ರ್ಯಾಷನಲ್, ವೈಚಾರಿಕ, ಒಂದು ಕಾನೂನುಬದ್ಧ ಒಂದು ಮಾದರಿ ಮಾಡೆಲ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅವರು. ಆ ರ್ಯಾಷನಲ್ ವ್ಯೂ ಪಾಯಿಂಟಲ್ಲಿ ಹೇಳ್ತಾರೆ. ಫಸ್ಟ್ಲಿ ವೆಬ್ಬರ್ ಆರ್ಗ್ಯೂಡ್ ದಟ್ ಬ್ಯೂರೋಕ್ರಸಿ ಇಸ್ ಬೇಸ್ಡ್ ಆನ್ ದಿ ಜನರಲ್ ಪ್ರಿನ್ಸಿಪಲ್ ಆಫ್ ಪ್ರಿಸೈಸ್ಲಿ ಡಿಫೈನ್ಡ್ ಆಫ್ ಆರ್ಗನೈಸ್ಡ್ ಕ್ರಾಸ್ ದಿ broad competency of the various offices, which are underpinned by rules, okay, laws or administrative regulations. So bureaucracy, ಅಧಿಕಾರಶಾಹಿತ್ವ ಅಂತ ಹೇಳಿದಾಗ ಇದು ಒಂದು ಸಾಮಾನ್ಯ ತತ್ವದ ಆಧಾರದಲ್ಲಿ ಸಂಘಟಿತವಾದಂತಹ ವಿಸ್ತಾರಿತವಾದಂತಹ ಒಂದು ಏನು ಒಂದು ಸತ್ವವನ್ನು ಹೊಂದಿರತಕ್ಕಂತಹ ವಿವಿಧ ಒಂದು ಏನು ಘಟಕಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಕಾನೂನಿಗೆ, ನಿಯಮಕ್ಕೆ ಹಾಗೂ ಆಡಳಿತಾತ್ಮಕ ಕಾಯ್ದೆಗಳಿಗೆ ಬದ್ಧವಾಗಿರ್ತಾರೆ ಎನ್ನುವಂಥ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಇನ್ ಪರ್ಟಿಕ್ಯುಲರ್ ವೆಬ್ಬರ್ ನೋಟ್ಸ್ 3 ಆಸ್ಪೆಕ್ಟ್ ದಟ್ ಕಾನ್ಸ್ಟಿಟ್ಯೂಟ್ ದಿ ಎಸೆನ್ಸ್ ಆಫ್ ಬ್ಯೂರೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್. 3 ಆಯಾಮಗಳನ್ನು ಅವರು ಹೇಳೋದಾದರೆ ಬ್ಯೂರೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಡುವ ಹಾಗೆ, ಇನ್ ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ದ ಎಸೆನ್ಸ್ ಆಫ್ ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟ್ ಆಫ್ ಅ ಪ್ರೈವೇಟ್ ಕಂಪನಿ ಇನ್ ದ ಪ್ರೈವೇಟ್ ಸೆಕ್ಟರ್. ಸೊ ಒಂದು ಪಬ್ಲಿಕ್ ಸೆಕ್ಟರ್ಗೆ ಸಂಬಂಧಪಡುವ ಹಾಗೆ ಮತ್ತು ಇನ್ನೊಂದು ಖಾಸಗಿ ಅಥವಾ ಪ್ರೈವೇಟ್ ಕಂಪ್ನಿಗಳಿಗೆ ಸಂಬಂಧಪಡುವ ಹಾಗೆ ಬ್ಯೂರೋಕ್ರೆಟಿಕ್ ಮ್ಯಾನೇಜ್ಮೆಂಟನ್ನು ಕುರಿತು ಅವರು ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. A rigid division of labor is established that clearly identifies regular tasks and duties of a particular bureaucratic system. ತುಂಬ ಕ್ಲಿಷ್ಟಕರವಾದಂಥ ಶ್ರಮ ವಿಭಜನೆ ಅಡಿಯಲ್ಲಿ ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಪದ್ಧತಿಯಲ್ಲಿ ಕಾರ್ಯಗಳ ಸ್ವರೂಪ, ಕರ್ತವ್ಯಗಳ ಸ್ವರೂಪ ಬಹಳ ಸಂಕೀರ್ಣವಾಗಿರುತ್ತೆ ಮತ್ತು ಶಿಸ್ತುಬದ್ಧವಾಗಿರುತ್ತೆ ಅನ್ನುವಂಥದ್ದು ರೆಗ್ಯುಲೇಷನ್ಸ್ ಅಡಿಯಲ್ಲಿ ಬರುವಂಥದ್ದು. ಸೊ ಇಟ್ಸ್ ಲೈಕ್ ಚೈನ್ ಆಫ್ ಕಮಾಂಡ್ ಆ್ಯಂಡ್ ಡ್ಯೂಟೀಸ್ ಒನ್ ಹ್ಯಾಸ್ ಟು ಪರ್ಫಾರ್ಮ್ ಅನ್ನುವಂಥದ್ದು ಏನಿದೆ, ಒಂದಕ್ಕೊಂದು ಸರಣಿ ಸಂಬಂಧವನ್ನು ಹೊಂದಿರುತ್ತೆ ಮತ್ತು ಅವರವರ ಕರ್ತವ್ಯವನ್ನು ಅವರು ಅರ್ತಿರ್ತಾರೆ ಅನ್ನುವಂಥದ್ದು ಬಹಳ ಸ್ವಾಭಾವಿಕ. ಐರಿಂಗ್ ಅ ಪೀಪಲ್ ವಿತ್ ಪರ್ಟಿಕ್ಯುಲರ್ ಸರ್ಟಿಫೈಡ್ ಕ್ವಾಲಿಫಿಕೇಷನ್ ಸಪೋರ್ಟ್ ರೆಗ್ಯುಲರ್ ಆ್ಯಂಡ್ ಕಂಟಿನ್ಯೂಸ್ ಎಕ್ಸಿಕ್ಯೂಷನ್ ಆಫ್ ಅಸೈನ್ ಡ್ಯೂಟಿ. ಸೊ ಇಲ್ಲಿ ವ್ಯಕ್ತಿಗಳನ್ನು ಕೆಲಸಕ್ಕಾಗಿ ನಿಯೋಜನೆಗೊಳ್ಳುವುದು, ಅವ್ರನ್ನ ಕೆಲಸಕ್ಕಾಗಿ ತೆಗೆದುಕೊಳ್ಳುವುದು, ಅವರ ಒಂದು ಕಾರ್ಯಕ್ಷಮತೆ ಅಥವಾ ಅವರ ಕ್ವಾಲಿಫಿಕೇಷನ್ಗೆ ಸಂಬಂಧಪಡುವ ಕ್ರೈಟೀರಿಯನ್ಗಳನ್ನು ಹೊಂದಿರುತ್ತೆ ಅನ್ನೋದು ಬಹಳ ಮುಖ್ಯವಾದ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಡುವ ಸಂಗತಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯೂರೋಕ್ರಸಿ, ಅಧಿಕಾರಶಾಹಿತ್ವದ ಒಂದು ಗುಣಲಕ್ಷಣಗಳನ್ನು ಇಲ್ಲಿ ಗುರುತಿಸೋದಾದರೆ, ಮ್ಯಾಕ್ಸ್ ವೆಬ್ಬರ್ ಆಸ್ ಐಡೆಂಟಿಫೈಡ್ ಸಮ್ ಆಫ್ ದ ಫ್ಯೂ. ಅದರಲ್ಲಿ ಮೊದಲನೇದು ಸ್ಪೆಷಲೈಸ್ಡ್ ರೋಲ್ ಅಂತ ಹೇಳ್ತಾರೆ, ಒಂದು ವಿಶಿಷ್ಟೀಕರಣದ ಪಾತ್ರಗಳು ಅಂತ ನಾವು ಕನ್ನಡದಲ್ಲಿ ಹೇಳೋದಾದರೆ, ಪ್ರತಿಯೊಬ್ಬರು ಹೇಗೆ ನಿಯೋಜಿತಗೊಂಡಿರ್ತಾರೆ ಆಯಾ ಪಾತ್ರಗಳನ್ನು ಅವ್ರು ಮಾಡ್ತಾರೆ. ಈಗ ನಾವು ನಮ್ಮ ಪ್ರೊಫೆಷನಲ್ ಹೇಳೋದಾದರೆ ಲೈಕ್ ಆಸ್ ಅ ಟೀಚಿಂಗ್ ಆಸ್ ಅ ಪ್ರೊಫೆಷನ್, ಸೊ ನಾವು ಯಾವ ರೀತಿಯಾದ ನಮ್ಮ ಪಾತ್ರಗಳನ್ನು ಮಾಡ್ತೀವಿ, ಕಚೇರಿಯ ವ್ಯಕ್ತಿಗಳು ಯಾವ ರೀತಿಯ ಅವರ ನಿಯೋಜಿತ ಪಾತ್ರವನ್ನು ಮಾಡ್ತಾರೆ, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂದಾಗ ಅಲ್ಲಿ ಅವರು ಯಾವ ಥರ ಪಾತ್ರವನ್ನು ಮಾಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಆ ರೋಲ್ಸ್ಗೆ ಸಂಬಂಧಪಡುವಾದಂಥ ನಿಯೋಜನೆಯನ್ನು ಗುರುತಿಸಲಾಗುತ್ತೆ. ರಿಕ್ರೂಟ್ಮೆಂಟ್ ಬೇಸ್ಡ್ ಆನ್ ಮೆರಿಟ್. ಸೊ ಮೆರಿಟ್, it's of course it's very interesting and of course very important aspect ಅಂತ ಕೂಡ ಹೇಳ್ಬೋದು. ಬಿಕಾಸ್ ಮೆರಿಟ್ ಒಂದು ಅರ್ಹತೆಯ ಆಧಾರ ಅಂತ ನಾವೆಲ್ಲ ಕಡೆನೂ ಕೇಳಿದ್ದೀವಿ, ಮಾನದಂಡ ಸ್ವರೂಪದ ಆಯ್ಕೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇದು ಒಂಥರ ಥರದ ಒಂದು ಸ್ಪರ್ಧೆ ಅಥವಾ ಕಾಂಪಿಟೇಷನ್ಗೆ ಸಂಬಂಧಪಡುವ ಪ್ರಕ್ರಿಯೆ. ಮೂರನೇದಾಗಿ ಯೂನಿಫಾರ್ಮ್ ಪ್ರಿನ್ಸಿಪಲ್ಸ್ ಆಫ್ ಪ್ಲೇಸ್ಮೆಂಟ್, ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್ ಇನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಒಂದು ಏಕಸ್ವಾಮ್ಯ ಅಥವಾ ಏನು ಒಂದು ತತ್ವಗಳ ಒಂದು ಉತ್ತಮ ಸರಿಯಾದ ನಿಯಮಿತ ತತ್ವಗಳ ಆಧಾರಿತವಾದಂತಹ ಒಂದು ಏನು ಸ್ಥಾನೀಕರಣ ಆಗಬಹುದು, ಪ್ರಮೋಷನ್, ಪದೋನ್ನತಿ ಹಾಗೂ ಅಥವಾ ವರ್ಗಾವಣೆಗೆ ಸಂಬಂಧಪಡುವ ಆಡಳಿತಾತ್ಮಕ ವೈಖರಿಗೆ ಸಂಬಂಧಪಡುವ ಪದ್ಧತಿಗಳಿವು. ನಾಲ್ಕನೇದಾಗಿ ಕರಿಯರಿಸಮ್ ವಿತ್ ಸಿಸ್ಟಮ್ಯಾಟಿಕ್ ಸ್ಯಾಲ್ರಿ ಸ್ಟ್ರಕ್ಚರ್. ಸೊ ಅವರ ಕರಿಯರ್, ಅವರ ಒಂದು ಉದ್ಧಾರ ಏನಿದೆ ಅವರ ಕೆಲಸಗಳಲ್ಲಿ, ಕೆಲಸದ ಮುಖೇನ, ಸೊ ಅದನ್ನು ಅವ್ರು ಗುರ್ತಿಸ್ಕೊಳ್ಳೋದು ಒಂದು ಆದಾಯ ಸ್ವರೂಪದ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಫ್ಕೋರ್ಸ್ ಮೋಸ್ಟ್ ಆಫ್ ದೆಮ್ ಥ್ರೈವ್ ಟು ಡೂ ಮೆನಿ ಸಿಸ್ಟಮ್ಯಾಟಿಕ್ ವರ್ಕ್
It's not just because of only hard work, but also you can't deny the fact that the salary and the handsome salary plays a very important role as a spirit of motivation. ಓಕೆ, ಕ್ಯಾರೆಕ್ಟರ್ಸ್ ಆಫ್ ಬ್ಯೂರೋಕ್ರಸಿ ಆಸ್ ಇಟ್ ಇಸ್ ಕಂಟಿನ್ಯೂಸ್. ಐದನೇದಾಗಿ ಹೈರಾರ್ಕಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಹೇಗೆ ಒಬ್ಬೊಬ್ಬರು ಒಂದೊಂದು ರೀತಿ ಶ್ರೇಣೀಕೃತವಾದಂಥ ಒಂದು ಘನತೆಯಲ್ಲಿ ಕೆಲಸ ಮಾಡ್ತಾರೆ ವ್ಯಕ್ತಿಗಳು, ಆ ವ್ಯಕ್ತಿಗಳು ಆಯಾ ಒಂದು ಜವಾಬ್ದಾರಿಗಳನ್ನು ಹೊಂದಿರ್ತಾರೆ ಮತ್ತು ಅದಕ್ಕೆ ಅವರು ಬದ್ಧವಾಗಿರ್ತಾರೆ. ಅಕೌಂಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಅಕೌಂಟಬಿಲಿಟಿ I don't think so responsibility will be served, or it will be implemented or interpreted in a better way. Sixth one, a subjection of official conduct to strict rules of discipline and control. So ಇಲ್ಲಿ ಈ ವ್ಯಕ್ತಿಗಳು ಅಧಿಕೃತ ಒಂದು ಕಠಿಣವಾದ ಕಾನೂನು ಮತ್ತು ನಿಯಮಗಳಿಗೆ ಬದ್ಧವಾಗ್ತಾರೆ. ಡಿಸಿಪ್ಲಿನ್ ಅಂತಂದಾಗ ಏನು ಕಾಯ್ದೆಗಳಿದ್ದಾವೆ ಅದಕ್ಕೆ ಬದ್ಧವಾಗಬೇಕಾಗುತ್ತೆ ಮತ್ತು ಆಯಾ ನಿಯಂತ್ರಣ ವ್ಯಾಪ್ತಿಗೆ ಬರುವಂತಹ ಒಂದು ಇದಕ್ಕೆ ಸಂಬಂಧಪಡ್ತಕ್ಕಂಥ ಅಂಶಗಳನ್ನು ಅವರು ಒಳಗೊಂಡಿರ್ತಾರೆ. ಸೊ ಸುಪ್ರಮಸಿ ಆಫ್ ಅಬ್ಸ್ಟ್ರಾಕ್ಟ್ ರೂಲ್ಸ್, ಕೆಲವು ಟೈಮ್ ಏನಾಗ್ಬೋದು, ಅಫ್ಕೋರ್ಸ್ ಒಂದು ರೀತಿ ಯಾವ ರೀತಿ ಒಂದು ಕೆಲವು ಸಂದರ್ಭದಲ್ಲಿ ಕೆಲವು ನಿಯಮಗಳು ಅದು ಹೇಗೆ ಗೋಚರ ಆಗದಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಫ್ಕೋರ್ಸ್ ಆ ಕೆಲವು ನಿಯಮಗಳನ್ನು ಪರಿಪಾಲನೆ ಮಾಡೋದು, ಅರ್ಥೈಸ್ಕೊಂಡು ಮಾಡ್ತಕ್ಕಂಥದ್ದು ತುಂಬ ಇಲ್ಲಿ ಡಾಮಿನೇಟಿಂಗ್ ಅನ್ನೋ ರೀತಿಯಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಎಂಟನೇದು ಇಂಪರ್ಸನಲ್ ಅಥಾರಿಟಿ ಅಂದಾಗ ಆಫೀಸ್ ಬೇರರ್ ಡಸ್ ನಾಟ್ ಬ್ರಿಂಗ್ ದಿ ಆಫೀಸ್ ವಿತ್ ದೆಮ್. ಓಕೆ, ಇಂಪರ್ಸನಲ್ ಅಥಾರಿಟಿ ಅಂದಾಗ ಲೈಕ್ ಅಫ್ಕೋರ್ಸ್ ಪರ್ಸ್ನಲ್ ಆಗಿ ಇಲ್ಲಿ ನೋಡುವಂಥದ್ದು ಏನೂ ಇಲ್ಲ. ಇಟ್ ಇಸ್ ಇಂಪರ್ಸನಲ್, ತುಂಬ ಔಪಚಾರಿಕ ರೀತಿಯ ಅಧಿಕಾರದ ಒಂದು ನಿರ್ವಹಣೆ ಅನ್ನೋ ಅರ್ಥದಲ್ಲಿ ಕೂಡ ನಾವು ತಿಳ್ಕೊಳ್ತೀವಿ. ಓಕೆ, ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅಂತಕ್ಕಂಥ ವಿಚಾರಕ್ಕೆ ಬಂದರೆ ರಾಜಕೀಯವಾದಂತಹ ಎಲ್ಲೋ ಒಂದು ಕಡೆ ಸಮತೋಲನದ ಅನ್ನೋ ರೀತಿಯಲ್ಲೋ ಅಥವಾ ಓಕೆ ಇಟ್ಸ್ ನಾಟ್ ಒನ್ ಸೈಡೆಡ್ ಅನ್ನೋ ರೀತಿಯಲ್ಲ. ಸೊ ಇದು ರಾಜಕೀಯ ಒಂದು ರೀತಿಯ ರಾಜಕೀಯ ಅಂಶಗಳನ್ನು ನಿರ್ವಹಿಸುವ ಬ್ಯಾಲೆನ್ಸ್ಡ್ ಟೈಪ್ ಆಫ್ ಕಂಡೀಷನ್ ಅಂತ ಕೂಡ ಹೇಳಬೇಕಾಗತ್ತೆ. ಯಾಕಂದರೆ ಇವ್ರು ಸರಿ ಅವ್ರು ಸರಿ ಅಲ್ಲ ಅನ್ನೋ ಥರ ಅಲ್ಲ ಇದು. ಸೊ ಒಂದು ರೀತಿ ನೋಡುವ ದೃಷ್ಟಿಕೋನ, ನಿರ್ವಹಿಸುವ ಭಾಗದಲ್ಲಿ ಒಂದು ರಾಜಕೀಯ ನ್ಯೂಟ್ರಾಲಿಟಿಯನ್ನು ಇಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತೆ ಅನ್ನೋ ಒಂದು ದೃಷ್ಟಿಕೋನ. ಓಕೆ, ವೆಬರ್ listed several preconditions for emergence of bureaucracy, including an increase in the amount of space and population being administered, an increase in the complexity of administrative task. ಅಫ್ಕೋರ್ಸ್ ತುಂಬ ರಿಸ್ಕ್ ಆದಷ್ಟು ಬೆಳೆದಷ್ಟು ಟಾಸ್ಕ್ಗಳು ತುಂಬ ಕಠಿಣ ಆಗ್ತಾ ಹೋಗುತ್ತೆ. ಅವರು ಕ್ಯಾರಿ ಮಾಡುವಂತಹ ವರ್ಕ್ ತುಂಬ ಸ್ಟ್ರಿಂಜೆಂಟ್ ಆಗಿರುತ್ತೆ ಕಂಡೀಷನ್ಸು. ಮತ್ತು ಮಾನಿಟರಿ ಎಕನಾಮಿ ರಿಕ್ವೈರಿಂಗ್ ಅ ಮೋರ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟಿವ್. ಅಂದರೆ ಈಗ ಒಳ್ಳೆ ಗುಡ್ salary when we extract or when we get the salary, it's not simply it's not any doing work. It's very much related to how we work and the way we work and we get the work done and we receive the salary ಅನ್ನೋ ರೀತಿಯಲ್ಲಿ. ಅಫ್ಕೋರ್ಸ್ ಇಲ್ಲಿ ಕಮ್ಯುನಿಕೇಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಫ್ಕೋರ್ಸ್ ಟ್ರಾನ್ಸ್ಪೋರ್ಟೇಷನ್ ಟೆಕ್ನಾಲಜಿ ಅದು ಒಂದು ಪ್ರೇರಣಾತ್ಮಕ ಅಂಶ ಅಥವಾ ಎಲ್ಲೊಂದು ಕಡೆ ಬಹಳ ಸಹಕಾರಿಯಾದಂಥ ಅಂಶ ಅಂತ ಕೂಡ ಅಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಡೆಮೋಕ್ರೈಸೇಷನ್, ಎಲ್ಲರನ್ನು ಒಳಗೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ರೀತಿಯಲ್ಲಿ ಒಂದು ವೈಚಾರಿಕ ಸಂಸ್ಕೃತಿ ಅಡಿಯಲ್ಲಿ ಎಲ್ಲ ಒಂದು ಡಿಮಾಂಡ್ ಫಾರ್ ಈಕ್ವಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಬಿಕಾಸ್ ವಿ ಆರ್ ಸ್ಪೀಕಿಂಗ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ರ್ಯಾಷನಾಲಿಟಿ. ಸೊ ಎಲ್ಲರನ್ನು ಸಮ ಅನ್ನೋ ರೀತಿಯಲ್ಲಿ ನೋಡುವಂತಹ ಒಂದು ತತ್ವವನ್ನು ನಾವಿಲ್ಲಿ ಮನಗಾಣ್ತೀವಿ ಅನ್ನುವಂಥದ್ದು. ಓಕೆ, ಬೆನಿಫಿಟ್ಸ್ ಆಫ್ ಬ್ಯೂರೋಕ್ರಸಿ ಅಂತ ಹೇಳಬೇಕಾದ್ರೆ, ಆಸ್ ವೆಬರ್ ನೋಟೆಡ್, ರಿಯಲ್ ಬ್ಯೂರೋಕ್ರಸಿ ಇಸ್ ಲೆಸ್ ಆಪ್ಟಿಮಲ್ ಆ್ಯಂಡ್ ಎಫೆಕ್ಟಿವ್ ದ್ಯಾನ್ ಇಸ್ ಐಡಿಯಲ್ ಟೈಪ್ ಮಾಡೆಲ್. ಓಕೆ, ಅಂದರೆ ನಿಜವಾದ ಅರ್ಥದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದೆಷ್ಟು ಎಫೆಕ್ಟಿವ್ ಆಗುತ್ತೆ ಅಂದರೆ ಸುಮ್ಮನೆ ಒಂದು ಐಡಿಯಲ್ ಟೈಪ್ ಮಾಡೆಲ್ ರೀತಿಯ ಕಲ್ಪನೆ ಆಗೋದಿಲ್ಲ ಅನ್ನುವಂಥದ್ದು ಅಲ್ವಾ. ಈಚ್ ಆಫ್ ವೆಬರ್ಸ್ ಪ್ರಿನ್ಸಿಪಲ್ ಕ್ಯಾನ್ ಡಿಜನರೇಟ್, ಎಸ್ಪೆಷಲಿ ವೆನ್ ಯು ಟು ಯೂಸ್ ಟು ಅನಲೈಸ್ ಇಂಡಿವಿಜುವಲ್ ಲೆವೆಲ್ಸ್ ಇನ್ ಅನ್ ಆರ್ಗನೈಸೇಷನ್. ಈಚ್ ಆಫ್ ವೆಬರ್ಸ್ ಪ್ರಿನ್ಸಿಪಲ್ಸ್ ಕ್ಯಾನ್ ಡಿಜನರೇಟ್ ಎಸ್ಪೆಷಲಿ ವೆನ್ ಯೂಸ್ ಟು ಅನಲೈಸ್ ಇಂಡಿವಿಜುವಲ್ಸ್ ಲೆವೆಲ್ ಇನ್ ಅನ್ ಆರ್ಗನೈಸೇಷನ್. ಅಫ್ಕೋರ್ಸ್ ವ್ಯಕ್ತಿಗಳ ದೃಷ್ಟಿಕೋನದಲ್ಲಿ ವ್ಯಕ್ತಿಗಳ ಪ್ರಕಾರ ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಪ್ರಿನ್ಸಿಪಲ್ಸ್ ಯಾವ ರೀತಿ ಅನಲೈಸ್ ಮಾಡಲಾಗಬಹುದು ಅನ್ನೋದೊಂದು ಕೇಂದ್ರೀಕೃತವಾದಂಥ ವಿಶ್ಲೇಷಣೆ. ಅವರ್ ವೆನ್ ಇಂಪ್ಲಿಮೆಂಟೆಡ್ ಇನ್ ಅ ಗ್ರೂಪ್ ಸೆಟ್ಟಿಂಗ್, ಅಂದರೆ ವ್ಯಕ್ತಿಯ ನನ್ನ ಇಂದಿನ ವಿಚಾರ ಹೀಗೆ ಚರ್ಚೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ವ್ಯಕ್ತಿಗತವಾಗಿ ನೋಡಿದಾಗ ಈ ತತ್ವಗಳು ಯಾವ ರೀತಿ ಫಲಿತಾಂಶವನ್ನು ಕೊಡುತ್ತೆ, ಯಾವ ರೀತಿ ಅರ್ಥೈಸ್ಕೊಳ್ತೀವಿ ಅನ್ನುವಂಥದ್ದು ಒಂದು ವಿಧಾನ ಆದರೆ,
In a group setting in an organization, some form of efficiency and effectiveness can be achieved, especially with regard to ಬೆಟರ್ ಔಟ್ಮೆಂಟ್ ಅಂತಕ್ಕಂಥದ್ದು. ಈಗ ನಾವು RATR ನಮ್ಮ ಇಂಡಸ್ಟ್ರಿಯಲ್ ಸೋಷಿಯಾಲಜಿನಲ್ಲಿ ಅಭ್ಯಾಸ ಮಾಡೋ ಹಾಗೆ ನಿಮಗೆಲ್ರಿಗೂ ಗೊತ್ತಲ್ಲ, RATR ಆಗಿರಬಹುದು ಅಥವಾ ಬ್ಯಾಂಕ್ ವೈಯಿಂಗ್ ಆಪರೇಷನ್ಗೆ ಸಂಬಂಧಪಟ್ಟಿದ್ದು, ಅಥವಾ ಹಲವಾರು ಪ್ರಯೋಗಾತ್ಮಕ ಒಂದು ನೆಲೆಗಟ್ಟಿನಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ಕೆಲವು ಸಂಶೋಧನಾತ್ಮಕ ಏನು ಕೆಲವೊಂದು ವರದಿಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಗ್ರೂಪ್ ಸೆಟ್ಟಿಂಗ್ ಆ್ಯಂಡ್ ಔಟ್ಪುಟ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಲ್ಲ. ಇನ್ ಸೋಷಿಯಾಲಜಿಕಲ್ ಸೆನ್ಸ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಆ್ಯಂಡ್ ಸ್ಟಡಿಡ್, ಮೇ ಬಿ ದಟ್ ಇಸ್ ಒನ್ ಆಫ್ ದಿ ಇನ್ಸ್ಟೆನ್ಸಸ್ ದಟ್ ವಿ ಕ್ಯಾನ್ ಕೋಟ್ ಓವರ್ ಹಿಯರ್ ಇನ್ ದಿಸ್ ಆಸ್ಪೆಕ್ಟ್ ಅಂತ ಅರ್ಥ ಮಾಡ್ಕೊಳ್ತೀವಿ. This is especially true when the bureaucratic model emphasizes qualification, merits, specialization of job scope, of course, labor recruitment, hierarchy of power. ಯಾವ ಏನಿಷ್ಟೀಕೃತವಾದ ಅಧಿಕಾರ ಇದೆ ಆ ಥರ ಅಧಿಕಾರವನ್ನು ಮತ್ತು ಪವರನ್ನು ಎಂಜಾಯ್ ಮಾಡ್ತಾರೆ. ರೂಲ್ಸ್ ಆ್ಯಂಡ್ ಡಿಸಿಪ್ಲಿನ್ಸ್, ಬದ್ಧತೆ ಮತ್ತು ಕಾರ್ಯಕ್ಷಮತೆ ಮತ್ತು ಒಂದು ದಕ್ಷತೆಗೆ ಸಂಬಂಧಪಡುವ ಅಂಶಗಳನ್ನು ಇಲ್ಲಿ ನಾವಿಲ್ಲಿ ಕಾಣ್ಬೋದಾಗಿದೆ ಅನ್ನುವಂಥದ್ದು.